ವಿಜಯಪುರ ಜಿಲ್ಲೆಯ ರೈತರ ಒಂದು ನೆಮ್ಮದಿಯನ್ನು ಭೀಮೆಯ ಪ್ರವಾಹ ಇಲ್ಲಿ ಕಸಿದುಕೊಂಡಿದೆ. ನಾವು ಭೀಮಾ ತೀರದ ಪ್ರವಾಹ ಪೀಡಿತ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಏನು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳತಕ್ಕಂಥ ಬೆಳೆ ಜಲಾವೃತವಾಗಿದ್ದು ನಮಗೆ ಕಂಡುಬರುತ್ತೆ. ಆ ಕಡೆ ಏನು ಕಬ್ಬು ಬೆಳೆ ಸುಮಾರು 6ರಿಂದ 8 ಅಡಿಯಷ್ಟು ನೀರಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ನಿರಂತರವಾಗಿ ನೀರು ನಿಂತರೆ ಕಬ್ಬು ಕೊಳೆತು ಹೋಗಿ ನಮಗೆ ಕಟಾವಿಗೆ ಬರಲ್ಲ. ಒಂದು ವೇಳೆ ಇಂಥ ಕಬ್ಬನ್ನು ನಾವು ಸಕ್ಕರೆ ಕಾರ್ಖಾನೆಗೆ ಸಾಗಾಟ ಮಾಡಿದರೂ ಸಹ ಅವರು ಇದನ್ನು ಖರೀದಿ ಮಾಡಲ್ಲ. ಹೀಗಾಗಿ ಸಂಪೂರ್ಣ ವಾರ್ಷಿಕ ಒಮ್ಮೆ ಬರ್ತಕ್ಕಂಥ ಬೆಳೆ ಇದು ನಾಶ ಮಾಡಬೇಕೆ ಹೊರತು ನಮಗೆ ಈ ಬೆಳೆ ಬರಲ್ಲ ಅನ್ನೋ ಒಂದು ಆತಂಕ ರೈತರದು. ಮತ್ತೊಂದೆಡೆ ತೊಗರಿ ಇರ್ಬೋದು, ಈರುಳ್ಳಿ ಮತ್ತು ಶೇಂಗಾ, ಹೆಸರು, ಉದ್ದು, ಮೆಕ್ಕೆಜೋಳ, ಹತ್ತಿ ಬೆಳೆಗಳು ಸಹ ಸಂಪೂರ್ಣವಾಗಿ ನೀರಲ್ಲೇ ನಿಂತಿವೆ ಅಂತ ಹೇಳ್ಬೋದು. ಇಲ್ಲಿ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಹತ್ತಿ ಬೆಳೆ ಯಾವ ರೀತಿ ಇದು ಹಾಳಾಗಿ ಹೋಗಿದೆ ಅನ್ನೋ ನಮ್ಗೆ ತೋರಿಸ್ತೀನಿ. ಇದಷ್ಟು ಹತ್ತಿಯ ಬೆಳೆ ಸಂಪೂರ್ಣವಾಗಿ ಪ್ರವಾಹದ ನೀರಲ್ಲಿ ನಿಂತಿದೆ. ಇಲ್ಲಿ ಕಾಯಿಗಳನ್ನು ನೋಡ್ಬೋದು. ಈ ಕಾಯಿಂದ ಯಾವ ರೀತಿ ನೀರು ಬರ್ತಾ ಇದೆ ನಿಮ್ಗೆ ತೋರಿಸ್ತೀವಿ. ಹತ್ತಿ ಕಾಯನ್ನು ಹೊಡೆದ್ರೆ ಇದು ಬಿಸಿಲಿಗೆ ಅರಳಿ ಹತ್ತಿಯನ್ನು ಬಿಡಬೇಕು. ಆದರೆ ಇಲ್ಲಿ ಈ ಕಾಯನ್ನು ಹಿಡಿದ್ರೆ ಸಾಕು ಸಂಪೂರ್ಣವಾಗಿ ಕಾಯಿ ಕೊಳೆತು ಹೋಗಿದೆ. ಒಳಗಡೆದಂಥ ಹತ್ತಿಯ ಫಸಲು ಸಹ ಇಲ್ಲಿ ನೀರಿನಿಂದ ಹಾಳಾಗಿ ಹೋಗಿದೆ. ಈ ಫಸಲು ಬರಲ್ಲ ಅನ್ನೋ ಒಂದು ಆತಂಕ ಇಲ್ಲಿಯ ರೈತರದ್ದು. ಇದು ಸಹಜವಾಗಿ ಕೂಡ ರೈತರ ಆತಂಕವನ್ನು ಒಪ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಒಂದೊಂದು ಎಕರೆ ಹತ್ತಿಯನ್ನು ಬೆಳೆಯೋಕ್ಕೆ ಇವರು 30ರಿಂದ 35 ಸಾವಿರ ರೂಪಾಯಿ ಖರ್ಚನ್ನು ಮಾಡಿರ್ತಾರೆ. ಜೊತೆಗೆ 1 ಎಕರೆ ಕಬ್ಬನ್ನು ಬೆಳಿಬೇಕಂದ್ರೆ 50,000 ರೂಪಾಯಿಗಿಂತ ಅಧಿಕ. ತೊಗರಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನ ಬೆಳೆಯೋಕ್ಕೆ 25 ಸಾವಿರ ರೂಪಾಯಿಗಳನ್ನು ಇಲ್ಲಿ ಖರ್ಚು ಮಾಡಿದ್ದು ನಮಗೆ ಕಂಡುಬರ್ತಾ ಇದೆ. ಸದ್ಯ ನಾವು ಜಲಾವೃತವಾಗ್ತಕ್ಕಂಥ ಈ ಜಮೀನಲ್ಲಿದ್ದೀವಿ. ನೋಡ್ಬೋದು ಇಡೀ ಸಂಪೂರ್ಣ ಬೆಳೆ ಇಲ್ಲಿ ನೀರಲ್ಲಿ ನಿಂತಿದೆ ಅಂತಲೇ ಹೇಳ್ಬೋದು. ಸದ್ಯ ಈ ಕುರಿತು ನಾವು ಇಲ್ಲಿ ರೈತರನ್ನು ಮಾತಾಡಿಸ್ತೀವಿ. ಹೇಗೆಲ್ಲ ಇಲ್ಲಿ ಬೆಳೆ ಜಲಾವೃತವಾಗಿದೆ ಅನ್ನೋದನ್ನು ರೈತರು ಸಹ ಏನು ಹತ್ತಿ ಬೆಳೆಯನ್ನು ಕಿತ್ತುಕೊಂಡು ಆ ಫಸಲು ಬಿಡ್ತಕ್ಕಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತಿಯ ಫಸಲನ್ನು ಅವರು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಅದರಿಂದ ಹಣವನ್ನು ಪಡಿತಾ ಇದ್ದರು. ಆದರೆ ಈಗ ಅದೇ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಹಾಗಾಗಿ ಹತ್ತಿ ಬೆಳೆಯನ್ನು ಕಿತ್ತುಕೊಂಡು ಅವ್ರ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ ಅನ್ನೋ ಒಂದು ಅಂಗಲಾಚುವಿಕೆಯನ್ನು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಕಂಡು ಬರ್ತಾ ಇದೆ. ಇಲ್ಲಿಯ ಪ್ರಮುಖರೊಂದು ಇದ್ದಾರೆ ರೈತರು, ಅವರು ಮಾತಾಡಿಸ್ತೀವಿ. ಏನೆಲ್ಲ ಬೆಳೆಗಳು ಹಾಳಾಗಿವೆ ಸರ್? ನಮ್ಮಲ್ಲಿ ತೊಗರಿ ಮತ್ತು ಹತ್ತಿ 2 ಬೆಳೆಗಳು ಭಾಳ ನಾಶ ಆಗಿದೆ. ಈರುಳ್ಳಿನೂ ಆಗಿದ್ದಾರೆ. ಮತ್ತು ಆಮೇಲೆ ಕಬ್ಬಿನ ಒಳಗೆ ನೀರು ಹೋಗ್ಯಾವ್ರಿ ಭಾಳ ಜಾಸ್ತಿ ಹೋಗ್ಯಾರ. ಸಾವಿರಾರು ಎಕರೆದಾಗ ಆಗಿದೆ. 1 ಎಕರೆಗೆ ನಾವು ಹತ್ತಿ ಬೆಳೆ ಮಾಡ್ಬೇಕಂದ್ರೆ 60-70 ಸಾವಿರ ರೂಪಾಯಿ ಖರ್ಚು ಅದ. ಅದು ಎಲ್ಲಿ ರೈತರ ಬಳಿ ಎಲ್ಲಿ ದುಡ್ಡು ಇರುತ್ತೆ, ಸಾಲ ಸೂಲ ಮಾಡಿ ತಂದು ಹಾಕಿರ್ತಾರೆ. ಅದನ್ನು ಲಾಸು. ಇನ್ನು ಈ ಬೆಳೆ ತೊಗೊಂಡು ಬೇರೆ ಬೆಳೆ ಮಾಡ್ಬೇಕಂದ್ರೆ ಅದಕ್ಕೂ ಮತ್ತಷ್ಟು ಖರ್ಚಾಗುತ್ತದೆ. ನೀವು ಸರ್ಕಾರ ನೀವು 5,000 6,000 ಕೊಟ್ಟರೆ ಅದು ಏನು ಯಾವ ಬೀಜನೂ ಬರೋದಿಲ್ಲ ಅದರೊಳಗೆ. ನೀವು ಪ್ರತಿ ಎಕರೆಗೆ ನಮಗೆ ಹಿಂದೆ ಏನು ಕೊಟ್ಟಿದ್ದಾರೆ, ಎಕರೆಗೆ 30 ಅಂತ ಎಷ್ಟು ಕೊಟ್ಟಿದ್ದಾರಲ್ಲ, ಆ ಥರವಾಗಿ ನೀವು ಈಗಲೂ ನೀವು ಒಂದು ಸರಿ ಸಮನಾಗಿ ನೀವು ಎಕರೆಗೆ 30 ಅಂತ ಕೊಡಬೇಕು. ಇದು ಇಲ್ಲಿಯ ರೈತರ ಮತ್ತು ಏನು ನಮ್ಮ ಬೆಳೆ ಏನಕ್ಕೆ ಹಾಳಾಗಿ ಹೋಗಿದೆ, ನಾವು ಮಾಡತಕ್ಕಂಥ ಖರ್ಚು ಸಹ ಬಂದಿಲ್ಲ ಅನ್ನೋ ಆತಂಕವನ್ನು ಈ ರೈತರು ವ್ಯಕ್ತಪಡಿಸಿದ್ರು. ಇಲ್ಲಿ ಮತ್ತೋರ್ವ ರೈತರನ್ನು ಮಾತಾಡಿಸ್ತೀವಿ. ಏನು ಹತ್ತಿ ಬೆಳೆಯನ್ನು ಅವರು ಕಿತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಒಂದು ಅಸಮಾಧಾನವನ್ನು, ಒಂದು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ಕೇಳೋಣ, ಏನೆಲ್ಲ ನಿಮ್ಮ ಬೆಳೆಗಳು ಹಾಳಾಗಿವೆ ಮತ್ತು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ? ಸರ್, ಇದು ನಮಗೆ 2 ವರ್ಷಕ್ಕೆ ಮತ್ತೆ ಇದು ಪ್ರಭಾವ ಅಂತೂ ಬರದೆ 2 ವರ್ಷ ಆಗುತ್ತೆ, ಮತ್ತೆ ಪ್ರಭಾವ ಬರುತ್ತೆ. ನಾವು ಬೆಳೆ ಮಾಡ್ತಾನೆ ಇರಬೇಕು. ಈ ಬೆಳೆ ಮಾಡೋಕ್ಕೆ 1 ಎಕರೆಗೆ ನಾವು 40,000 ಖರ್ಚು ಮಾಡಿದ್ದೆವು. 40,000 ಖರ್ಚು ಮಾಡಿದ್ದೆವು. ಗೌರ್ಮೆಂಟ್ ಏನು ಮಾಡುತ್ತೆ, 1 ಹೆಕ್ಟರ್ ಮಾಡಿ 12,000 ಕೊಡುತ್ತೆ. ಸಾರಿ 12,000 ಕೊಡ್ತು. 12,000 ಅಂದರೆ ನಾವು ಹಾಕಿದ ಬೆಳೆಗೆ ನಮಗೇನು ಅದ್ರ ಕೂಲಿನೂ ಬೀಜದ ಲಾಗೋಡಿನೂ ಬರಲಿಲ್ಲ. ನಾವು ಹೊಳ್ಳಿ ಬೆಳೆ ಮಾಡ್ಬೇಕಪ್ಪ ಅಂದ್ರೆ ಇದು ಕಿತ್ತಿ ಹೊಳ್ಳಿ ಲಾಗೋಡಿ ಮಾಡಿ ಬೆಳೆ ಮಾಡ್ಲಿಕ್ಕೆ ಮತ್ತೆ 30,000 ಹೋಗುತ್ತೆ 1 ಎಕರೆಗೆ. ಹಿಂಗಂದು ನಮಗೆ ಸರ್ಕಾರದಿಂದ ಅತಿ ಬೆಂಬಲವಾದ ಬೆಳೆಯನ್ನು ಕೊಡಬೇಕು ರೈತರಿಗೆ ಅಂತೇಳಿ ನಾವು ಕೇಳ್ಕೊಳ್ತಿದ್ದೇವೆ ಸರ್ಕಾರಕ್ಕೆ. ನಮ್ಮ ಹೆಸರು ಯಲ್ಲಾಲಿಂಗ್ ಶ್ರೀಶೈಲ್ ಮಸಳಿ. ಇದು ಯಲ್ಲಾಲಿಂಗ್ ಅವರು ಮತ್ತು ಇಲ್ಲಿ ರೈತ ಮಹಿಳೆಯರೊಬ್ಬರಿದ್ದಾರೆ, ಅವರು ಮಾತಾಡಿಸ್ತೀವಿ. ಏನೆಲ್ಲ ರೈತರಿಗೆ ಸಮಸ್ಯೆ ಆಗಿದೆ? ಪ್ರವಾಹ ನಿಮ್ಮ ಬದುಕನ್ನು ಯಾವ ರೀತಿ ಕೊಚ್ಕೊಂಡು ಹೋಗುವಂತೆ ಮಾಡಿದೆ? ಹಳ್ಳ ಹೊಳಿ ಬಂದು ಎಲ್ಲ ಹಾಳಾಗಿ ಹೋಗ್ಯದ್ರಿ. ಮತ್ತು ಕಬ್ಬ, ಹತ್ತಿ, ತೊಗರಿ, ಉಳ್ಳಾಗಡ್ಡಿ ಎಲ್ಲ ಮೆಣಸಿ ಗಿಡ ನಾಶ ಆಗಿ ಹೋಗ್ಯಾವ್ರಿ. ನಮಗೆಲ್ಲ ಈಗ ಇರ್ಲಿಕ್ಕೆ ಜಾಗ ಇಲ್ದಂಗೆ ಆಗ್ಯದ್ರಿ. ನಮಗೆಲ್ಲ ಭಾಳ ಹೈರಾಣ ಬಂದದ್ರಿ. ಇದೆಲ್ಲ ಖರ್ಚು ಮಾಡಿದ್ದಲ್ದೆ ಈಗ ಮನ್ಯಾಗ ಕೂತ್ ತಿಂಗಳಾಯ್ತು ಉಳ್ಗತ್ತಿದ್ದೇವ್ರಿ. ಇದ್ದಿದ್ದೆಲ್ಲ ಹಾಕಿಸಿನ್ರಿ. ಈಗ ಭಾಳ ಪರಿಸ್ಥಿತಿ ಗಂಭೀರ ಆಗ್ಯದ್ರಿ. ಈಗ ಎಲ್ಲಾ ಬೆಳೆಗಳು ಫಸಲ್ ಬಿಡ್ತಿದ್ವು. ಈಗ ಪ್ರವಾಹ ಕೊಚ್ಕೊಂಡು ಹೋದ್ವು. ಎಲ್ಲ ಕೊಚ್ಕೊಂಡು ಹೋದ್ರಿ. ಈಗೆಲ್ಲ ಇದು ಎಲ್ಲ ಕಿತ್ತಿ ತೆಗೆದು ದಂಡಿಗೆ ಹೋಗೋದು ಮತ್ತೆ ಹೊಸ ಬೆಳೆ ಮಾಡ್ಬೇಕ್ರಿ. ಮುಂದೆ ಹೆಂಗಿದ್ ಮತ್ತೆ ಈಗೆಲ್ಲ ಸರ್ಕಾರಿ ಸಹಾಯ ಮಾಡ್ಬೇಕ್ರಿ. ಮಾಡ್ಬೇಕಂತೀರಿ? ಹ್ಞೂ ರೀ.
ಈಗ CM ಅವರು ಹೆಲಿಕಾಪ್ಟರ್ನಾಗ ಬಂದು ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೊಂಟಾರೆ. ಅವ್ರು ಹೆಲಿಕಾಪ್ಟರ್ದಾಗ 10 ಕಿಲೋಮೀಟರ್ ಮ್ಯಾಗಿಂದ ಹೋದ್ರಿ ತೆಳಗಿಂದ ಏನು ಕಾಣ್ತದ ಹೇಳ್ರಿ? ಹೌದಿಲ್ರಿ? 10 ಕಿಲೋಮೀಟರ್ ಮ್ಯಾಗಿಂದ ಹೋತಾರಿ. ಇಲ್ಲಿ ತೆಳಗೆ ಏನದ ಹತ್ತಿದ ತೊಗರಿದ ಉಳ್ಳಾಗಡ್ಡಿ ಅದ ಕಬ್ಬದ ಮೆಕ್ಕೆಜೋಳ ಅದ ಏನು ಕಾಣಲ್ಲ, ಶೇಂಗಾ ಅದ ಏನು ಕಾಣಲ್ರಿ. ಏನು ಇಲ್ಲೇ ನಾವು ಬದುಕಿದೇವ್ ಸತ್ತಿದೇವ್ ರೈತರು ನೋಡಲ್ಲ. ಹೋಟ್ ಹಾಕತನ ಇಟ್ಟು ಎಲ್ಲರಿಗೆ ಹೇಳಕಿಸಿಂದ್ರ ಲೀಡರ್ಗಳಿಗೆ ಹೇಳಿ ನಮ್ಗೆಲ್ಲ ಹೋಟ್ ಹಾಕಿಸ್ತಾರಿ. ಹೊಳ್ಳಿ ಅವ್ರು ಹೊಳ್ಳಿ ಬಂದು ನೋಡಂಗಿಲ್ರಿ. ಹಾಂ ರೀ, ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. ಹಾಂ, ಮತ್ತು ಗೆದ್ದು ಬಂದಿರ್ತಾರಲ್ರಿ ರೈತರ ಸುಖ ಕಷ್ಟ ಕೇಳ್ಬೇಕಿಲ್ರಿ, ಮತ್ತೇನು ಕೇಳಂಗಿಲ್ರಿ. ಮತ್ತು ನನ್ನ ಹೆಸರು ರಾಜೇಶ್ವರಿ ಬ್ಯಾಳಿ ರೀ. ಇದು ರೈತ ಮೇಳೆ ರಾಜೇಶ್ವರಿ ಬ್ಯಾಳಿ ಅವ್ರ ಮಾತು. ಇಲ್ಲಷ್ಟು ನಾವು ರೈತರ ಮಾತಾಡಿಸ್ತೀವಿ. ಏನು ಹೇಳ್ತೀರಿ? ಇಷ್ಟೆಲ್ಲ ಬೆಳೆಗಳು ಹಾಳಾಗ್ಯಾವ, ಏನು ನೋವು ಅನಿಸ್ತದೆ? ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ? ಸರ್ ಯಾವುದೇ ಬೆಳೆ ಇದೇ ಅದೇ ಅಲ್ರಿ ಸರ್. ಕಬ್ಬನು ಸಹಿತ ಯಾವ ಫ್ಯಾಕ್ಟ್ರಿ ಹೇಳ್ರಿ ಸರ್ ಇದು. ಯಾಕಂದ್ರೆ ಅಲ್ಲಿ ಬೇರ್ ಬಿಡ್ತಾರೆ ಸರ್ ಸದ್ಯಕ್ಕೆ. ಅದು 15 ಗಂಟೆ ನೀರು ನಿಂತಾರೆ ಸರ್ ಕಬ್ಬಿನಾಗ ರೀ. ಬೇರ್ ಕೊಳತ್ ಎಲ್ಲ ಕೆಳಗೆ ಬೀಳ್ತಾರೆ, ಅದ್ರ ಮ್ಯಾಲ ಮಣ್ಣು ಬಿಡ್ತಾರೆ ಸರ್ ಸಂಪೂರ್ಣ ರೀ ಹಾಳು ಬಂದು. ಅದು ಯಾವ ಫ್ಯಾಕ್ಟ್ರಿ ಹೇಳ್ರಿ ಸರ್. ಅದು ಯಾಕಂದ್ರೆ ಅಲ್ಲಿ ಮಣ್ಣು ಇರ್ತಾರೆ ಸರ್ ಅದ್ರೊಳಗೆ. ಮತ್ತು ನಾವಾರ ಹೆಂಗೆ ಮಾಡ್ಬೇಕ್ರಿ ಸರ್? ಅದು ಕಬ್ಬನು ಹೋಗೋದಿಲ್ಲ, ಹತ್ತಿ ಅಂತೂ ಲಾಸ್ ಐತ್ರಿ ಸರ್. ಈ ಕಬ್ಬು ಕಡೆ ದಂಡಿಗೆ ಹಾಕೋದು, ದಂಡಿಗೆ ಹಾಕ್ಬೇಕ್ರಿ ಸರ್. ಅದು ಪರಿಸ್ಥಿತಿ ಹಂಗೆ ಅದ್ರಿ. ಮತ್ತೊಂದು ಬೆಳೆ ಬೆಳ್ಕೊಬೇಕಂದ್ರೆ ಅಲ್ಲೇ ಬಿಟ್ಟಿರೋದು ಮತ್ತೊಂದು ಬೆಳೆನೂ ಬರೋದಿಲ್ಲ ಸರ್. ಕೆಳಗೆ ಬೇರ್ ಬಿಟ್ಟಿರ್ತಾರೆ ಎಲ್ಲರೂ ಸರ್. ಅದು ಯಾರು ಪರಿಹಾರ ಕೊಡೋರು ಸರ್? ಯಾವ ಸರ್ಕಾರ ಇದ್ರೂ ಭೀ ಕೊಡಂಗಿಲ್ಲ ರೀ. ಯಾವ ಸರ್ಕಾರನೂ ಏನು ಮಾಡೋದಿಲ್ಲ ಸರ್. BJP ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಸರ್. ಏನು ಕಷ್ಟಕ್ಕೆ ಯಾವ ಸರ್ಕಾರನೂ ಬಂದೇ ಇಲ್ರಿ ಸರ್. ನಿಮ್ಮ ಹೆಸರು? ಬಸವರಾಜ್ ಠಕ್ಕ ಅಂತ ಸರ್. ಇದು ಬಸವರಾಜ್ ಅವ್ರ ಮತ್ತು ಏನು ಆಡಳಿತಾರೂಢ ಯಾವುದೇ ಪಕ್ಷ ಇರಲಿ, ಅಂದರೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವ ಪಕ್ಷವೂ ನಮ್ಮ ಕಷ್ಟಕ್ಕೆ ಸ್ಪಂದನೆ ನೀಡಿಲ್ಲ. ಹಿಂದೆ ಕೂಡ ಪ್ರವಾಹದಾಗ ಪರಿಹಾರ ಸರಿಯಾಗಿ ನೀಡಿಲ್ಲ. ಈಗಿನ ಆಡಳಿತಾರೂಢ ಸರ್ಕಾರವಾದರೂ ನಮ್ಮತ್ತ ಗಮನ ಹರಿಸಿ ಸೂಕ್ತವಾಗಿ ಮತ್ತು ಸರಿಯಾದ ಪರಿಹಾರವನ್ನು ಇವರು ನೀಡಬೇಕನ್ನೋ ಒಂದು ಒತ್ತಾಯವನ್ನು ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಹಳ್ಳಿ, TV9 ವಿಜಯಪುರ.